ಇದುವರೆಗೂ ನನ್ನ ಪೂರ್ತಿ ನೋಡಿಲ್ಲ. ಈಗ ಎಲ್ಲ ಫ್ರೆಂಡ್ಸ್ ಡೆಮೋ ವಿಡಿಯೋ ನೋಡಿದ್ರೆ ಅಂತ ಅಂದ್ಕೊಂಡು ಇಷ್ಟ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾಕಂದ್ರೆ ನಾನು ನಿಮ್ಮ ಅದು ಬಿಟ್ಟರೆ ಎಕ್ಸ್ಪ್ರೆಷನ್ ಇನ್ನೊಂದು ನನಗೆ ಭಾಳ ಜನ ಮೆಸೇಜ್ ಮಾಡ್ತಿದ್ದಾರೆ, ಸ್ವಲ್ಪ ಸ್ಪೀಡ್ ಆಗ್ತಿದೆ, ಫುಲ್ಲು ಕಂಪ್ಲೀಟ್ ಆಗತ್ತೆ ವೀಡಿಯೋ ಮಾಡಕ್ಕೆ. ಸೊ ನಾನು ಯಾಕೆ ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದ್ರೆ ನಿಮಗೆ ವೀಡಿಯೋ ಲೆಂತ್ ಆಗುತ್ತೆ, ನೋಡೋಕೆ ಇಂಟ್ರೆಸ್ಟ್ ಬರೋದನ್ನ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾಡ್ತಿದ್ದೆ. ಓಕೆ, ನಿಮ್ಮ ಇಷ್ಟದಂತಾಗಲಿ. ಓಕೆ, ಅಲರ್ಟ್ ಮಿಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ, ಟೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸಿಂಪಲ್ ಆಗಿದೆ. ಇಲ್ಲಿ ಫಾಂಟ್ ಒಂದು ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ನೇಮ್ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಈಗ ನೀವು ಏನಾದ್ರು ಫೋಟೋ ಆ್ಯಡ್ ಮಾಡ್ಬೇಕಂತಿದ್ರೆ ಇಲ್ಲಿ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಕಲರ್ ಬಾಕ್ಸ್ ಕಾಣ್ತಿದೆ, ಈ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೇಮ್ ಕಾಣ್ತಿದೆ, ಅದನ್ನ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ನೀವು ಯಾರು ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತೀರ ಒಂದು ನಿಮಿಷ ನಾನು ಯಾವಾದರೂ ಡೌನ್ಲೋಡ್ ಮಾಡಿ ತೆಗಿತೀನಿ, ಇಲ್ಲಾಂದರೆ ಫೋಟೋ ಕ್ಲೀನ್ ಮಾಡಿ ಒಂದು ನಿಮಿಷ ಅದ್ರಾಗ ಹೋಗಿ. ಓಕೆ, ಯಾವ್ದಾದ್ರು ಒಂದು ಫೋಟೋ ತೊಗೊಳ್ಳಿ. ಸೊ ಎಕ್ಸಾಂಪಲ್ ತಗೊಂತೀನಿ ನಾನು. ಓಕೆ, ಇಲ್ಲಿ ಯಾವ ಫೋಟೋ ಆ್ಯಡ್ ಮಾಡ್ತಾರೆ ಸೊ ನೋಡಿ ಸೆಟ್ ಆಯ್ತಿದ್ದೆ. ಓಕೆ, ಇಲ್ಲಿ ಬಂದು ಈ ಬೀಟ್ ಮಾರ್ಕ್ ಹತ್ರ ಬಂದು ಓಕೆ ನಾನು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಾರಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾದಕ್ಕೆ ಹೋಗಿ ನೀವು ಯಾರು ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತೀರ. ಸೊ ಎಕ್ಸಾಂಪಲ್ ಇದೇ ಫೋಟೋ ತಗೊಂಡು ನೋಡಿ. ಸೊ ಕೆಳಗಡೆ ತಗೊಂಡು ಅಂದರೆ ಶೇಪ್ ಕೆಳಗಡೆ ಅಥವಾ ಫೋಟೋದ ಮೇಲೆ. ಓಕೆನಾ, ಈ ಫೋಟೋ ಎಲ್ಲಿ ತಾನೇ ಹೇಳ್ಕೊಳ್ತೀರ ಅಂತಂದರೆ ಕರೆಕ್ಟ್ ಬೀಟ್ ಮಾರ್ಕ್ ಎಲ್ಲಿ ಇದೆ ಅಲ್ಲಿ ಹೇಳ್ಕೊಂಡು ಓಕೆನಾ. ಇವಾಗ ಸ್ವಲ್ಪ ಹಿಂದಕ್ಕೆ ಬಂದು ನಿಮಗೆ ಒಂದು ಎಫೆಕ್ಟ್ ಫೋಟೋ ಕಾಣ್ತಿದೆ ನಿಮಗೆ, ಇಲ್ಲಿ ಕಾಣ್ತಿದೆಯಲ್ಲ, ಈ ಫೋಟೋನ ಕಾಪಿ ಮಾಡ್ಕೊಳ್ಳಿ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡ್ಕೊಳ್ಳಿ, ಕಾಪಿ ಲೇಯರ್ ಮಾಡ್ಕೊಳ್ಳಿ. ಕಾಪಿ ಲೇಯರ್ ಮಾಡ್ಕೊಂಡಾದ್ಮೇಲೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇವಾಗ ಆ್ಯಡ್ ಮಾಡಿದ್ರೆ ನೀವು ಮತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟು ಸ್ಟೈಲ್ ಯಾರೋ ಕಾಣ್ತಿದೆಯಲ್ಲ ಇದು ಯಾರೋ ಕ್ಲಿಕ್ ಮಾಡ್ಕೊಂಡು ಕಲರ್ ಮತ್ತು ಟೈಮಿಂಗ್ ಎರಡು ಆಫ್ ಮಾಡಿ ಪೇಸ್ಟ್ ಮಾಡಿ. ಓಕೆನಾ, ಮಾಡಾದ್ಮೇಲೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಓಕೆನಾ, ಸೆಟ್ ಆಗುತ್ತೆ. ಯಾಕಂದ್ರೆ ಟೈಲ್ಸ್ ಎಫೆಕ್ಟ್ ಆ್ಯಡ್ ಇದೆ. ಓಕೆನಾಗ ಸಖತ್ತಾಗಿ ಕಾಣ್ತೀನಿ ನೋಡಿ. ಸೊ ಸೇಮ್ ಇಲ್ಲಿ ಕೂಡ ಅದೇ ಥರ ನಾನು ಮಾಡ್ತೀನಿ ನೋಡಿ. ಇಲ್ಲಿ ಕೂಡ ನಿಮಗೆ ನಿಧಾನಕ್ಕೆ ತೋರಿಸ್ತೀನಿ. ಪ್ಲಸ್ಸಾಗೆ ಕ್ಲಿಕ್ ಮಾಡ್ಕೊಂಡು ಯಾವುದಾದ್ರು ಒಂದು ಫೋಟೋ ತೊಗೊಳ್ಳಿ. ಸೊ ನಿಮಗೆ ಯಾಕಂದ್ರೆ ನಾನು ಬೇರೆ ಫೋಟೋ ಯಾಕೆ ತೊಗೊತಿದ್ದೀನಿ ಅಂತಂದರೆ ನೀವು ಯಾವ ಫೋಟೋ ಆ್ಯಡ್ ಮಾಡ್ಬೋದು ಅಂತಂದು ತೊಗೊತಿದ್ದೀನಿ. ಸೊ ಒಂದೇ ಫೋಟೋ ಅವ್ರು ಏನಪ್ಪ ಇದು ಒಂದೇ ಫೋಟೋ ಮಾಡಿದ್ರು ನಿಮ್ಮ ಕಬಡೆ. ಸೊ ಕರೆಕ್ಟ್ ಬೀಟ್ ಮಾರ್ಕ್ ಹತ್ರ ಹೇಳ್ಕೊಳ್ಳಿ. ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಅಂದರೆ ಸಾರಿ ಕೆಳಗಡೆ ಫೋಟೋ RCB ವಿರಾಟ್ ಕೊಹ್ಲಿ ಫೋಟೋ ಕ್ಲಿಕ್ ಮಾಡಿಕೊಂಡು ಕಾಪಿ ಲೇಯರ್ ಮಾಡ್ಕೊಳ್ಳಿ. ಕಾಪಿ ಲೇಯರ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನೀವು ಯಾವ ಫೋಟೋ ಆ್ಯಡ್ ಮಾಡಿರ್ತೀರ ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿ ಪೇಸ್ಟ್ ಸ್ಟೈಲ್ ಪಕ್ಕ ಯಾರು ಇರ್ತಾ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಮತ್ತು ಟೈಮಿಂಗ್ ಬಾಕ್ಸ್ ಎರಡು ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡು ಪೇಸ್ಟ್ ಮಾಡಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಅಷ್ಟೇ. ಓಕೆನಾಗ ಸೆಟ್ ಆಯ್ತು ನೋಡಿ. ಸೇಮ್ ಇಲ್ಲಿ ಬೇರೆ ಥರ ಅಂದರೆ ಇಲ್ಲಿ ಸೊ ಮಿನಿಮಮ್ 4.5 ನಿಮಗೆ ಬಾಕ್ಸ್ ತೋರಿಸ್ತಿದ್ದೀರಿ, ಇಲ್ಲಿ ಕಾಣ್ತಿದ್ದು ನೋಡಿ. ಈ ಬಾಕ್ಸ್ ಅಷ್ಟು ಫೋಟೋ ಇರಲಿ, ಯಾಕಂದರೆ ಫೋಟೋ ಅದೇ ಸೆಟ್ ಆಗೋದು. ಓಕೆನಾ, ಈ ಫೋಟೋ ನಿಮಗೆ ತೋರಿಸ್ತೀನಿ ಒಂದು ನಿಮಿಷ. ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಬಾಕ್ಸ್ ಇಲ್ಲಿ ಕಾಣ್ತಿದೆ, ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ನೀವು ಯಾವ ಫೋಟೋ ಆ್ಯಡ್ ಮಾಡ್ಬೇಕಂತ ಇರ್ತೀರ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸಾರಿ ಅಡ್ಜಸ್ಟ್ಮೆಂಟ್ ಆಗಲಿದೆ ನಿಮಿಷ, ಇದು ಒಂದು ಐಡಿಯಾ ಹೇಳ್ತೀನಿ ರೀ. ಓಕೆ, ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಆನ್ ಬಾಕ್ಸ್ನಾಗ ಹೋಗಿ. ಸೊ ಫೋಟೋ ಮಿನಿಮಮ್ ಸಣ್ಣದು ಮಾಡ್ಕೊಳ್ಳಿ, ಸೈಜ್ ಹೇಳ್ತೀನಿ ನಾನು. ಎಕ್ಸಾಂಪಲ್ಲಿಗೆ ವಿರಾಟ್ ಕೊಹ್ಲಿ ಫೋಟೋನೇ ಆ್ಯಡ್ ಮಾಡ್ತೀನಿ ನೋಡಿ. ಫೋಟೋ ಕಾಣ್ತಿದ್ದಿಲ್ಲ. ಓಕೆನಾ, ಸೆಟ್ ಆಯ್ತು ನೋಡಿ. ಇವಾಗ ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಆನ್ ಬಾಕ್ಸ್ನಾಗ ಹೋಗಿ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮತ್ತೆ ಅದೇ ಫೋಟೋ ಆ್ಯಡ್ ಮಾಡಿದ್ರೆ ಸೇಮ್ ಫೋಟೋ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ, ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡ್ಕೊಳ್ಳಿ, ಸೇಮ್ ಫೋಟೋ ಆ್ಯಡ್ ಮಾಡ್ಕೊಳ್ಳಿ. ಸೊ ಅದೇ ಥರ ಸೇಮ್ ಇಲ್ಲಿ ಕೂಡ ಒಂದೇ ಥರ ಇದೆ ನೋಡಿ, ಎಲ್ಲ ಸೇಮ್ ಮಾಡ್ಕೊಳ್ತಾ ಹೋಗಿ. ಏನಾದರೂ ಪ್ರಾಬ್ಲಮ್ ಬಂದರೆ ಕಮೆಂಟ್ ಮಾಡಿ. ಏನಾದ್ರು ನನ್ನ ಮೀಟ್ ಆಗುವಾಗ ಸಾರಿ ಮೆಸೇಜ್ ಮಾಡ್ಬೇಕಂತಿದ್ರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಟೆಲಿಗ್ರಾಮ್ ಚಾನಲ್ ಆ್ಯಡ್ ಕೊಟ್ಟಿದ್ದೀವಿ. ಜಾಯ್ನ್ ಆಗಿ ಬೇಗ ಫಾಲೋ ಮಾಡಿ ಜಾಯ್ನ್ ಆಗಿ. ಏನಾದ್ರು ಮೆಸೇಜ್ ಮಾಡಿ ನಿಮಗೆ ನೆಕ್ಸ್ಟ್ ವೀಡಿಯೋ ಯಾವ ಥರ ಬೇಕಾದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಯ್ತು ಮಾಡಿ ಹಾಕ್ತೀನಿ. ಓಕೆ, ಬಾಯ್, ಜೈ ಹಿಂದ್.